ಉಗ್ರಂ ಸಿನಿಮಾ ಅದೊಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಅದೃಷ್ಟ. ಆ್ಯಂಡ್ ಇಟ್ಸ್ ಲೈಕ್ ಅನ್ ವೆರಿ ಪೇಸಿಂಗ್. ನನ್ನನ್ನು ರೂಪಿಸ್ಕೊಂಡಿದ್ದು, ನನ್ನನ್ನು ಒಂದು ಡೆಫಿನೇಷನ್, ಒಂದು ಚಿಕ್ಕದು. ಇವತ್ತು ನಾನು ರೋಡಲ್ಲಿ ಓಡಾಡಿದ್ರೆ ಜನ ವಿಶ್ವ ವಿತ್ ಡೈರೆಕ್ಷನ್ ಓನ್ಲಿ. ನಾನು ಸೂರಿ ಸರ್ ಜೊತೆ ನನ್ನ ಗುರುಗಳು ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟೆಡ್ ವಿತ್ ಫಾರ್ ಶ್ರೀ ಮುರಳಿ ಸರ್. ಓಕೆ. ಆ ಜರ್ನಿ ಆಮೇಲೆ ಉಗ್ರಂ ಆದ್ಮೇಲೆ ಯು ಡೆಫಿನೆಟ್ಲಿ ನೋ ಶ್ರೀ ಮುರಳಿ ಸರ್ದು ಪೇಸ್ ಆಫ್ ಸಿನಿಮಾಸ್ಗಳೇ ತುಂಬಾ ಡಿಫ್ರೆಂಟ್ ಆಯ್ತು. ಮತ್ತೆ ಜನ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ ರೀತಿನೇ ಬೇರೆ ಆಯ್ತು. ಅಂಡ್ ರೀಸೆಂಟ್ ಆಗಿ ನೀವು ಮೀಡಿಯಾಗೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಕೂಡ ನೋಡಿದೆ ನಾನು. ನಿಮ್ದು ಮೀಡಿಯಾ ಬೈಟ್ ನೋಡಿದಾಗ ನೀವು ಅದೇ ಹೇಳಿದ್ರಿ, ಸುಷ್ಮಿತಾ ಅವರು ಪ್ರಮೋಷನ್ಸ್ಗೆ ಬರ್ತಿಲ್ಲ, ಸಲಿ ಕರೆದ್ವಿ ಹಾಗೆ ಹೀಗೆ ಅಂತೆಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಲವ್ ಮ್ಯಾಟ್ರು ಸಿನಿಮಾದ ಹೀರೋ ಮತ್ತು ಡೈರೆಕ್ಟರ್ ಆಗಿರುವಂತಹ ವಿರಾಟ್ ಬಿಲ್ವಾ ಅವರಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ಹಾಯ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆಲ್ ಗುಡ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಸಿನಿಮಾ ಕಳೆದ ವಾರ ರಿಲೀಸ್ ಆಗಿದೆ ಅಂಡ್ ಒಳ್ಳೆ ಪ್ರದರ್ಶನವನ್ನ ಕೂಡ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಈ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇಂಟರ್ವ್ಯೂ ಮಾಡೋದು ನೋಡಿದೀನಿ, ಪ್ರಮೋಷನ್ ಮಾಡೋದು ನೋಡಿದೀನಿ, ಸಿನಿಮಾ ಬಗ್ಗೆ ಮಾತಾಡೋದನ್ನು ಕೇಳಿದೀನಿ. ಇದು ಒಂಥರ ನನಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಇಂಟರ್ವ್ಯೂ ಮಾಡ್ತಿರೋದು ಒಂದು ಹೊಸ ತರದ ಪ್ರೋಸೆಸ್. ಫಸ್ಟ್ಲಿ ಯಾಕೆ ಕಾಲ್ ತಗೊಂಡಿದ್ ನೀವು? ಒಂದು ನೀವು ಹೇಳ್ದಂಗೆ ಹೊಸದಾಗಿ ಸ್ವಲ್ಪ ಏನಾರು ಇರಲಿ ಅನ್ನೋದು ಒಂದು. ಆದರೆ ಜೊತೆಗೆ ಎರಡನೇದು ಬಹುಮುಖ್ಯವಾಗಿ ನಾನು ನಂಬಿರೋದು, ನಾವು ಮಾತಾಡೋದಕ್ಕಿಂತ ಜಾಸ್ತಿ ನಮ್ಮ ಕೆಲಸ ಮಾತಾಡಬೇಕು, ಮತ್ತು ಜನಕ್ಕೆ ಇಮಿಡಿಯೇಟಾಗಿ ಅದು ಆಕ್ಸೆಸಿಬಲ್ ಆಗಿರಬೇಕು. ನಾನು ಏನು ಕೆಲಸ ಮಾಡಿದ್ದೀನಿ ಅದು ಮಾತಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಐ ಥಾಟ್ ಓಕೆ, ಲೆಟ್ಸ್ ಕಮ್ ವಿತ್ ಪ್ರಾಡಕ್ಟ್ ಇಟ್ ಸೆಲ್ಫ್. ಸಿನಿಮಾ ಜೊತೆನೇ ಬಂದು ಅದ್ರ ಮಾತು ನಮ್ಮ ಮಾತು ಒಟ್ಟಿಗೆ ಹೋಗ್ಲಿ ಅಂತ. ಅಂಡ್ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಸುಮಾರು ಜನ ಮಾತಾಡ್ತಿರೋದು ನಾನು ಕೇಳಿದಾಗ, ಒಂದು ಮಾಡರ್ನ್ ಏಜ್ ಲವ್ ಸ್ಟೋರಿ ಮತ್ತೆ ಒಂದು ಹಳೆ ಕಾಲದ ಲವ್ ಸ್ಟೋರಿ ವೇರ್ ಡೀಪ್ ಲವ್ ಅನ್ನೋದೇನಿತ್ತು ಆ ತರದ್ದು, ಅದಕ್ಕೊಂದು ಪ್ರಾಮಿನೆನ್ಸ್ ಇತ್ತಲ್ಲ, ಲವ್ ಅಂದ್ರೆ ಒಂದಿತ್ತು. ಈಗ ಒಂಥರ ಸ್ಟ್ರಿಂಗ್ಸ್ ಅಟ್ಯಾಚ್ ಅನ್ನೋ ತರ ಅಟ್ಯಾಚ್ಮೆಂಟ್ ಎಲ್ಲ ತುಂಬಾ ಇದೆ. ಸೊ ಆ ತರದನ್ನ ಎಲ್ಲದನ್ನು ಒಂದು ಸಮ್ಮಿಶ್ರಣವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಸೊ ಮುಖ್ಯವಾಗಿ ಲವ್ ಮ್ಯಾಟ್ರು ಅಂದ್ರೆ ಟೈಟಲ್ ಕನ್ವೆ ಮಾಡಂಗೆ ಒಂದು ಲವ್ ಮ್ಯಾಟ್ರು ಗುರು ಅಂತ ಹೇಳತ್ತಾರ. ಬಟ್ ಇದರಲ್ಲಿ ಸುಮಾರು ಲವ್ ಮ್ಯಾಟ್ರ್ಗಳನ್ನ ಹೇಳಿದ್ರ. ಹೌದು. ಸೊ ಏನಿ ಪ್ಲಾಟ್ ಪ್ರಿಮೈಸು, ಆಮೇಲೆ ಈ ಒಂದು ವಿಷಯನ ಅಂದ್ರೆ ಈಗಿನ ಕಾಲಮಾನಕ್ಕೆ, ಈಗ ಜನ್ಸಿ ಕಿಡ್ಸ್ ಅಥವಾ ಆಲ್ಫಾ ಕಿಡ್ಸ್ ಅಂತೆಲ್ಲ ನಾವು ಮಾತಾಡ್ತಿದೀವಿ, ಸೊ ಈ ಕಾಲಮಾನಕ್ಕೆ ಎಷ್ಟು ಆಪ್ಟ್ ಆಗಿದೆ? ಲವ್ ಮ್ಯಾಟ್ರ್ ಬೇಸಿಕಲಿ ನಮ್ಮ ಥಾಟ್ ಏನಿದ್ದು ಅಂದ್ರೆ, ಎಲ್ಲೋ ಯಾರಿಗೋ ಆಗಿದ್ದ ಎಕ್ಸ್ಪೀರಿಯನ್ಸ್ನ ಎಕ್ಸಾಂಪಲ್ಸ್ಗಳನ್ನ ಇಟ್ಕೊಂಡು ನಾವು ನಮ್ಮ ಲವ್ ಲೈಫ್ನ ಡಿಫೈನ್ ಮಾಡ್ಕೋತಾ ಇದ್ದೀವಿ. ಆ ಎಕ್ಸ್ಪೀರಿಯನ್ಸ್ ಇಂದ ಎಮೋಷನ್ಸ್ ಅಲ್ಲ, ಸಮ್ವೇರ್ ಆ ಎಮೋಷನ್ಸ್ ಮಿಸ್ ಔಟ್ ಆಗಿದೆ. ಆ ಎಮೋಷನ್ಸ್ ಏನು ಅದನ್ನು ಹೇಳೋದಕ್ಕೆ ಒಂದು ಪ್ರಯತ್ನ ಪಟ್ಟಿರೋ ಸಿನಿಮಾನೇ ಲವ್ ಮ್ಯಾಟ್ರು. ಮತ್ತು ಅದು ಇವತ್ತಿನ ಜೆನ್ಸಿ ಆರ್ ಯಾವುದೇ ಜನ್ರೇಷನ್ ಬಂದ್ರೂ ನೀವು ಓನ್ಲಿ ದ ಔಟರ್ ಬಾಡಿ ಇಟ್ಕೊಂಡು ಇನ್ನರ್ ಸೋಲ್ ಇಲ್ಲದೆ ಇದ್ದಾಗ ಅವ್ರಿಗೆ ಅದೆಷ್ಟು ಇಲ್ಲ ಅನ್ಸುತ್ತೆ ಅಥವಾ ಫೇಕ್ ಅನ್ಸುತ್ತೆ ಅನ್ನೋದಿದೆಯಲ್ಲ, ಅದಕ್ಕೊಂದು ಆನ್ಸರ್ ಇದು. ನೋ, ಇಟ್ ಎಕ್ಸಿಸ್ಟ್, ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ನಾಟ್ ಫೌಂಡ್ ಇಟ್ ಅಷ್ಟೇ. ನಿನಗೆ ಅದು ಸಿಕ್ಕಿಲ್ದೇ ಇರೋದ್ರಿಂದ ನೀನು ಅದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಒಂದು ಪಾಯಿಂಟ್ ಈ ಜನ್ಸಿಗೆ ಅದು ಹೋಗುತ್ತೆ, ಕಮ್ಯುನಿಕೇಶನ್ ಹೋಗುತ್ತೆ. ವೆರಾಸ್ ಆಲ್ರೆಡಿ ಆ ಒಂದು ಲೈಫ್ ಸ್ಟೇಜ್ ಪಾಸ್ ಆದವ್ರಿಗೆ ಎಸ್ ಇದಿತ್ತು, ಇದಿದೆ, ಮುಂದೇನೂ ಇರುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಅಂಡ್ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಅಂದ್ರೆ ಇವಾಗ ಪ್ರಾಬ್ಲಿ ಇಂಟರ್ವ್ಯೂ ನೋಡ್ತಾನು ಇದನ್ನ ಕನೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಉಗ್ರಂ ಸಿನಿಮಾದಲ್ಲಿ ನಿಮ್ ನೋಡಿದ್ ನೆನಪಾಗ್ತಿರುತ್ತೆ. ಅಂಡ್ ಉಗ್ರಂ ಸಿನಿಮಾ ಆದ್ಮೇಲೆ ಅಲ್ಲಿ ಒಳ್ಳೆ ರೆಕಗ್ನಿಷನ್ ಕೂಡ ಸಿಕ್ಕಿತ್ತು. ಉಗ್ರಂ ಸಿನಿಮಾದಿಂದ ಒಂದು ಬ್ರೇಕ್ ತಗೊಂಡು ನೀವೇ ಡೈರೆಕ್ಟ್ ಮಾಡಿ, ನೀವೇ ಆಕ್ಟ್ ಕೂಡ ಮಾಡಿ, ಎರಡೂ ಜವಾಬ್ದಾರಿಯನ್ನ ತಗೊಂಡು ಈ ಸಿನಿಮಾ ಮಾಡಿದ ಉದ್ದೇಶ ಏನು ಅಂಡ್ ಒಂದು. ಅಂಡ್ ಎರಡನೇದಾಗಿ ನಿಮ್ಮ ಪ್ರಿಯಾರಿಟಿ ಡೈರೆಕ್ಷನ್ ಆಗಿತ್ತಾ ಅಥವಾ ಆಕ್ಟರ್ ಆಗಬೇಕು ಅಂತ ಬಂದಿದ್ದ ನೀವು? ಇದೊಂದು ದಟ್ಸ್ ಅ ವೆರಿ ಚಾಲೆಂಜಿಂಗ್. ಯಾಕಂದರೆ ನನಗೆ ಐ ಲವ್ ಸಿನಿಮಾ ಸೋ ಮಚ್ ಅಂತ ಹೇಳಿದ್ರೆ ಐ ವಾಂಟ್ ಟು ಬಿ ಎವ್ರಿ ಪಾರ್ಟ್ ಆಫ್ ಇಟ್ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಸಿನಿಮಾ ಅಂದರೆ ಆ ಮಟ್ಟಕ್ಕೆ ಐ ಲವ್ ಸಿನಿಮಾ ಈವನ್ ಟಿಲ್ ಡೇಟ್. ಉಗ್ರಂ ಸಿನಿಮಾ ಅದೊಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಅದೃಷ್ಟ. ಆ್ಯಂಡ್ ಇಟ್ಸ್ ಲೈಕ್ ಅನ್ ವೆರಿ ಪೇಸಿಂಗ್. ನನ್ನನ್ನು ರೂಪಿಸ್ಕೊಂಡಿದ್ದು, ನನ್ನನ್ನು ಒಂದು ಡೆಫಿನೇಷನ್, ಒಂದು ಚಿಕ್ಕದು. ಇವತ್ತು ನಾನು ರೋಡಲ್ಲಿ ಓಡಾಡಿದ್ರೆ ಜನ ವಿಶ್ವ ಅಂತ ಹೇಳ್ಬಿಟ್ಟು ನಿಮ್ನೆಲ್ಲೋ ನೋಡಿದ್ನಲ್ಲ ನಾ ಅಂತ ಅದೊಂದು ಮೇಮ್ ಇದೆಯಲ್ಲ, ಅದ್ರ ಸಮೇತವಾಗಿ ಮತ್ತೆ ನನ್ನನ್ನು ಮೇಮ್ ಮಾಡಿ ಏನಾರೋ ಒಂದು ವಿಚಾರ ಆಯ್ತು ಅಂದ್ರೆ ನೀವು ನೋಡಿರ್ತೀರ ಅಂತ ಒಂದು ರೆಕಗ್ನೈಸೇಷನ್ ಕೊಟ್ಟಿದ್ದಂಥ ಸಿನಿಮಾ. ಅದಾದ್ಮೇಲೆ ಐ ವಾಸ್ ಆಕ್ಟಿವ್ ಇನ್ ಫಿಲ್ಮ್ಸ್. ನಾನು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ಸ್ ಕೆಲವು ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಐ ಗಾಟ್ ಇನ್ ಟು ಈ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು. ಯಾಕಂದ್ರೆ ನನ್ನ ಎಂಟೈರ್ ಜರ್ನಿ, ನನ್ನ ಇನ್ಸ್ಪಿರೇಷನ್ ಆರ್ ನನ್ನ ಮೋಟಿವೇಶನ್ ಆಫ್ ಗೆಟಿಂಗ್ ಇನ್ ಟು ಫಿಲ್ಮ್ಸ್ ಆಸ್ ಅ ಡೈರೆಕ್ಟರ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಮೋರ್ ಸ್ಟ್ರಾಂಗರ್.
ಐ ವಾಸ್ ಇನ್ ಕಾರ್ಪೊರೇಟ್ ಕಲ್ಚರಲ್ ಇದ್ದೆ ನಾನು. ಐ ವಾಸ್ ಅ ಸ್ಟಾಕ್ ಬ್ರೋಕರ್. ಅವಾಗ ನಮ್ಗೆ ಎವ್ರಿ ವೀಕೆಂಡ್ ನಾವು ಔಟಿಂಗ್ ಮಾಡ್ಲೇಬೇಕಾಗಿದ್ದು ಒಂದು ಪದ್ಧತಿ ತರ ಇತ್ತು. ಅಂದ್ರೆ ಎಲ್ಲ ಜಸ್ಟ್ ಟೀಮ್ ಚೆನ್ನಾಗಿ ಮಿಂಗಲ್ ಅಪ್ ಆಗ್ಲಿ ಅಂತ ಇತ್ತು. ಅಂಥದ್ದೇ ಒಂದಷ್ಟು ಇದ್ರ ಟೈಮಲ್ಲಿ ಸಿನಿಮಾಗಳು ನಾನು ತುಂಬಾ, ಬಿಕಾಸ್ ಐ ಆಮ್ ಅ ಫಿಲ್ಮ್ ಮೇಕರ್, ಐ ವಾಂಟೆಡ್ ಟು ಗೆಟ್ ಇನ್ ಅಂದ್ರೆ ಸಿನಿಮಾಗಳು ಕರ್ಕೊಂಡು ಹೋಗ್ತಾ ಇದ್ದೆ. ಒಂದು ಯಾವುದೋ ಸಿನಿಮಾ ಮತ್ತು ನಮ್ದು ಯಾವುದೋ ಒಂದು ಕನ್ನಡ ಸಿನಿಮಾ ಬಂದಾಗ ಅಲ್ಲಿ ಕಂಪ್ಯಾರಿಸನ್ಸ್ಗಳು ತುಂಬಾ ಗಾಢವಾಗಿತ್ತು. ಅಂಡ್ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಅಂದ್ರೆ ನಿಮ್ಗೆ ಅದು ಈಗೋ ಟಚ್ ಆಗೋ ಲೆವೆಲ್ ಹರ್ಟಿಂಗ್ಗಳು ಬರ್ತಾ ಇತ್ತು. ಸೊ ನನಗೆ ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದೆ. ಅಂಡ್ ಆಸ್ ಅ ಫಿಲ್ಮ್ ಮೇಕರ್ ಆಗಿ ನಾನು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅದೆಲ್ಲೋ ನನ್ನನ್ನು ಏನ್ ಮಾಡ್ತು, ಓಕೆ ಮೇ ಬಿ ಇಲ್ಲ ಇದಾಗೋದಕ್ಕಿಂತ ಅಂದ್ರೆ ದ ಬೆಟರ್ ಇಲ್ಲಿ ಪಾತ್ ವೇ ಡೈರೆಕ್ಷನ್ನೇ ನಮಗೆ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ, ಇಲ್ಲಿ ಆಗ್ತಾ ಇದೆ ಅಂದ್ರೆ ತುಂಬಾ ಕನ್ಸಿಸ್ಟೆನ್ಸ್ ಆಗಿ ಬರ್ತಾ ಇಲ್ಲ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ನನಗೆ ತುಂಬಾ ಮೋಸ್ಟ್ಲಿ ಗಾಢವಾಗಿ ಉಳ್ಕೊಂಡ್ಬಿಡ್ತೇನೋ ನನ್ನ ಮನಸ್ಸಲ್ಲಿ, ನನ್ನನ್ನು ಇದು ಮಾಡ್ತೇನೋ. ಸೊ ಐ ವಾಸ್ ಫ್ರಮ್ ದೆನ್ ನಾನು ತುಂಬಾ ಆಸೆ ಪಟ್ಟು ಇಲ್ಲಿ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಹತ್ರ ಅವಕಾಶ ಕೇಳಿದೆ. ಐ ಆಲ್ಸೋ ವೆಂಟ್ ಟು ಚೆನ್ನೈ, ಮಣಿರತ್ನಂ ಸರ್ ಹತ್ರ ಅವಕಾಶ ಕೇಳ್ಕೊಂಡು ಹೋಗಿದ್ದೆ. ಅಂಡ್ ಯಾ ಆಲ್ಸೋ ವಾಸ್ ಅ ಪಾರ್ಟ್ ಆಫ್ ಅಂದ್ರೆ ಇಟ್ಸ್ ನಾಟ್ ಫಾರ್ ಅ ವೆರಿ ಲಾಂಗ್, ವಿನಯ್ ತಾಂಡಿ ವರವಾಯ ಅಂತ ಅಂದ್ಬಿಟ್ಟು ಗೌತಮ್ ವಾಸುದೇವ್ ಇದ್ದಾರೆ. ಅವರ ಸಿನಿಮಾದಲ್ಲಿ ಅವಕಾಶನೂ ಸಿಕ್ಕಿತ್ತು ನನಗೆ. ಬಟ್ ಬಿಕಾಸ್ ಆಫ್ ಮೈ ಹೆಲ್ತ್, ಅಂದ್ರೆ ನನ್ನ ವೆದರ್ ಕಂಡೀಷನ್ಸ್ಗಳು ಸಡನ್ ಆಗಿ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗಿ ಅಲ್ಲಿ ಏನೋ ಸಮ್ ರೀಸನ್, ಸೊ ನಾನು ಆಗಿ ಐ ವಾಸ್ ಸಪೋಸ್ ಟು ಕಮ್ ಬ್ಯಾಕ್. ಆಮೇಲೆ ಇಟ್ ವೆಂಟ್ ಆನ್ ಅ ಜರ್ನಿ ವಿತ್ ಡೈರೆಕ್ಷನ್ ಓನ್ಲಿ. ನಾನು ಸೂರಿ ಸರ್ ಜೊತೆ, ನನ್ನ ಗುರುಗಳು ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಯಾವ್ದ್ರಲ್ಲಿ ವರ್ಕ್ ಮಾಡಿದ್ರ ಸೂರಿ ಸರ್ ಜೊತೆಗೆ? ಸೂರಿ ಸರ್ ಜೊತೆ ದ ಮೋಸ್ಟ್ ಕಲ್ಟ್ ಕ್ಲಾಸಿಕ್ ಆಫ್ ನಮ್ಮ ಇಂಡಸ್ಟ್ರಿ, ಕಡ್ಡಿಪುಡಿ. ಓಕೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. ಅಂಡ್ ಯಾ ದಿಸ್ ಜರ್ನಿ ಲವ್ ಮ್ಯಾಟ್ರು ಇಟ್ ಸ್ಟಾರ್ಟೆಡ್ ವೆನ್ ಇಟ್ ವಾಸ್ ಉಗ್ರಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ಶ್ರೀಮುರಳಿ ಸರ್ನ ನೋಡ್ಕೊಂಡೆ ಇದೊಂಥರ ಹಿಂಗ್ ಒಂದು ಹೇಳ್ಬೇಕಲ್ಲ ಸರ್, ಅವ್ರದ್ದು ಶ್ರೀಮುರಳಿ ಸರ್ನ ನೋಡಿದಾಗ ಆ ಸಿನಿಮಾ ಅಟೈರು ಆ ಮ್ಯಾನರಿಸಮ್ ನೋಡಿದಾಗ ಅಂದ್ರೆ ಸ್ಟಾರ್ಟ್ ಆಗಿದ್ ಕತೆ ಅಲ್ಲಿ ಬೇರೆ ಕತೆ ಆಗಿ ಆಮೇಲೆ ಚೇಂಜಸ್ ಆಗಿದೆ ಬಿಡಿ, ಸಾಕಷ್ಟು ಚೇಂಜಸ್ಗಳು ಮಾಡ್ಕೊಂಡಿರ್ತೀವಿ ಅದೊಂದು. ಬಟ್ ಇಟ್ ಸ್ಟಾರ್ಟೆಡ್ ವಿತ್ ಫಾರ್ ಶ್ರೀ ಮುರಳಿ ಸರ್. ಆ ಜರ್ನಿ ಆಮೇಲೆ ಉಗ್ರಂ ಆದ್ಮೇಲೆ ಯು ಡೆಫಿನೆಟ್ಲಿ ನೋ ಶ್ರೀ ಮುರಳಿ ಸರ್ದು ಪೇಸ್ ಆಫ್ ಸಿನಿಮಾಸ್ಗಳೇ ತುಂಬಾ ಡಿಫ್ರೆಂಟ್ ಆಯ್ತು. ಮತ್ತೆ ಜನ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ ರೀತಿನೇ ಬೇರೆ ಆಯ್ತು. ಸೊ ಅದು ಆ ತರ ಈ ಕತೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಅದೇ ಸಾಕಷ್ಟು ಕತೆಗಳು ಬರ್ಕೊಂಡಿದ್ದೆ. ಅದು ಒನ್ ಆಫ್ ದಿ ಸ್ಟೋರಿ ಲವ್ ಸ್ಟೋರಿ. ಅಂಡ್ ಸಿನ್ಸ್ ಲವ್ ಸ್ಟೋರಿ ಈಸ್ ಸಮಥಿಂಗ್ ವಿಚ್ ಇಸ್ ಯೂನಿವರ್ಸಲ್ ಅಂತ ನಿಮ್ಗೆ ಎಲ್ಲಾ ಡೈರೆಕ್ಟರ್ಗೂ ಫಸ್ಟ್ ಅನ್ಸೋ ಕಾರಣದಿಂದ ಐ ಚೋಸ್ ದಿಸ್ ಸ್ಟೋರಿ ಟೈಪ್. ಸೊ ಆಮೇಲೆ ಈ ಸ್ಟೋರಿ ಜೊತೆ ಜರ್ನಿ ಮಾಡಿದೆ, ಸಾಕಷ್ಟು ಬೇರೆ ಸ್ಟೋರಿಗಳ ಜೊತೆ ಜರ್ನಿ ಮಾಡಿದೆ, ಪ್ರೊಡ್ಯೂಸರ್ಸ್ಗಳಿಗೂ ಪಿಚ್ ಮಾಡಿದೆ, ಎಲ್ಲ ಆಯ್ತು. ಲೆಫ್ಟ್ ರೈಟ್ಸ್ಗಳೆಲ್ಲ ಆಗಿ ಓಕೆ ಒಂದು ಸ್ವಲ್ಪ ಮಿಡಲ್ ಬಜೆಟ್ ಅಲ್ಲಿ ಒಂದು ಸಿನಿಮಾ ಟೇಕ್ ಆಫ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು ಲವ್ ಮ್ಯಾಟ್ರು. ಅಂಡ್ ಸ್ಟಾರ್ ಕಾಸ್ಟ್ ನೋಡಿದ್ರೆ ಒಳ್ಳೊಳ್ಳೆ ಸ್ಟಾರ್ಸ್ಗಳನ್ನೇ ಸಿನಿಮಾದಲ್ಲಿ ಆರಿಸ್ಕೊಂಡಿದ್ದೀರಾ. ಬಟ್ ಅಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗೋವರೆಗೂ ಒಂದು ದೊಡ್ಡ ಜರ್ನಿನೇ ಆಗಿದೆ ನಿಮ್ ಲೈಫ್ ಅಲ್ಲೂ ಕೂಡ. ಬಿಕಾಸ್ ಆಸ್ ಅನ್ ಆಕ್ಟರ್, ಆಸ್ ಎ ಡೈರೆಕ್ಟರ್, ಆ ಪೇಷನ್ಸ್ ಟೆಸ್ಟ್ ಮಾಡುತ್ತೆ ಗೊತ್ತಾ. ಸಿನಿಮಾ ಒಂದು ರೆಡಿ ಮಾಡೋದೊಂದು ಫೇಸ್ ಆದ್ರೆ ರಿಲೀಸ್ ಮಾಡೋದು ಇನ್ನೊಂದು ಫೇಸ್. ಡೋಂಟ್ ಆಸ್ಕ್. ಹೌದು ಸರ್, ತುಂಬಾ ವಿಯರ್ಡೆಸ್ಟ್ ಕಾಂಬಿನೇಷನ್ಸ್ಗಳು ಕೆಲವೆಲ್ಲ ಇರುತ್ತೆ. ಅದೊಂಥರ ಏನಂತ ಹೇಳ್ತಾರೆ, ಇವಾಗ ಕಾಫಿ ವಿತ್ ಚಾಕ್ಲೇಟ್ ಇದೆಯಲ್ಲ, ಇಟ್ಸ್ ಅ ವಿಯರ್ಡೆಸ್ಟ್ ಕಾಂಬಿನೇಷನ್. ಬಟ್ ಅದೆರಡು ಒಟ್ಟಿಗೆ ಸಿಕ್ಕಿದಾಗ ನಿಮ್ಗೆ ಇದೆಯಲ್ಲ, ದ ವೇ ಇಟ್ ಹಿಟ್ಸ್ ಯು, ನಿಮ್ಗೆ ಅದು ಹೆಂಗೆ ಒಂಥರ ಮಜಾ ಕೊಡುತ್ತೆ ಅನ್ನೋದಿದೆಯಲ್ಲ, ದಟ್ ಈಸ್ ಅದನ್ನೇ ಅನ್ಎಕ್ಸ್ಪ್ರೆಸಬಲ್. ಸೇಮ್ ವೇ ಈಗ ಒಂದು ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಒಟ್ಟಿಗೆ ಬಂದಾಗ ನಿಮ್ಗದು ಸಫಲವಾದಾಗ ಅದು ಕೊಡೋ ಮಜಾ ಬೇರೆ, ಅದು ಕೆಲಸ ಆಗ್ತಿದ್ದಾಗ ಕೊಡೋ ಡೆಫಿನೆಟ್ಲಿ ಮಜಾ ಬೇರೆ. ಎಸ್, ಇದು ಒಟ್ಟಿಗೆ ಡೈರೆಕ್ಷನ್ ಆಕ್ಟಿಂಗು ಇಟ್ ವಾಸ್ ಕೋಇನ್ಸೈಡೆಡ್ ಅಂತ ಹೇಳ್ಬೋದು ನಾನು. ಇಟ್ ವಾಸ್ ನಾಟ್ ಸಮಥಿಂಗ್ ವೆರಿ ಡೆಸ್ಪರೇಟ್ ಕಾಲ್ ಅಲ್ಲ. ಇಟ್ ವಾಸ್ ಕೋಇನ್ಸೈಡ್ ಅಂಡ್ ಇಟ್ ವಾಸ್ ಲೈಟ್ಲಿ ಎಕ್ಸಿಕ್ಯೂಟೆಡ್. ಅದೇ ನಮ್ಗೆ ಇವಾಗ ಸಿನಿಮಾ ನೋಡಿದವರು ಆಚೆ ಕಡೆ ಬರ್ಬೇಕಾದ್ರೆ ನನಗೆ ಕೊಡ್ತೀರ ರಿವ್ಯೂ. ಬಿಕಾಸ್ ನಾನು ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಆಗ್ಬಿಡೆ ಡೈರೆಕ್ಟರ್ ಯಾರು ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೊಂಥರ ಎಲ್ಲೋ ಎರಡೆರಡು ಕ್ಯಾರೆಕ್ಟರ್ ಜೊತೆ ನಾನೇ ಖುಷಿ ಪಡಬೇಕು, ಎರಡು ಕ್ಯಾರೆಕ್ಟರ್ ಖುಷಿನ ಒಟ್ಟಿಗೆ ಆಗ್ತಾ ಇರುತ್ತೆ. ಸೊ ಎಸ್, ನಾಟ್ ಇದು ಇಡೀ ಎಂಟೈರ್ ಸಿನಿಮಾದಲ್ಲಿ ಐ ನೆವರ್ ಟುಕ್ ಎನಿ ಕಾಲ್ ವಿಚ್ ವಾಸ್ ಅಂದ್ರೆ ಇದು ಬೇಕು, ಇದು ಮಾಡಿ ಮುಗಿಸ್ಬಿಡೋಣ ಅನ್ನೋ ಥರದ್ದು ಯಾವುದೂ ಆಗಿಲ್ಲ. ಆ್ಯಂಡ್ ಫಾರ್ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಲೈಕ್ ಯು, ಇವಾಗ ಒಂದು ಸಿನಿಮಾ ಮಾಡಬೇಕು ಅಂತ ಕನ್ಸು ಕಟ್ಕೊಂಡು ಬರೋ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ಗೆ ಆಗಿರ್ಬೋದು, ನಾನು ತುಂಬ ಕೇಳೋ ವಿಷಯ ಏನಂತಂದರೆ, ಸಿನಿಮಾ ಮಾಡೋದು ಈಸಿ, ಆ್ಯಕ್ಚುಲಿ ರಿಲೀಸ್ ಮಾಡೋದೇ ಕಷ್ಟ. ಅದನ್ನು ಪೊಟೆನ್ಷಿಯಲಿ ಇಟ್ಕೊಂಡು ಜನಗಳಿಗೆ ಮಾರ್ಕೆಟ್ ಮಾಡೋದು, ಅಥವಾ ಜನಗಳು ಥಿಯೇಟ್ರಿಗೆ ಬಂದು ಇದೊಂದು ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ಇಟ್ಸ್ ಎ ಗುಡ್ ಮೂವಿ ಅಂತ ಅಂದ್ಕೊಂಡು ಜನಗಳು ಥಿಯೇಟ್ರಿಗೆ ಬರೋದಕ್ಕೆ ಅದೇ ಒಂದು ಗೇಮ್ ಪ್ಲೇ ಇದೆ, ಅದನ್ನು ಕ್ರ್ಯಾಕ್ ಮಾಡೋದೇ ಕಷ್ಟ ಅಂತಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ದಟ್ ಈಸ್ ಅ ಲೈಫ್ ಇಟ್ ಸೆಲ್ಫ್. ಅದೇ ಒಂದು ಸಪ್ರೇಟ್ ಜೀವನ ಅದು. 100% ಅದು ಏನಿದೆ ನಮ್ಗಲ್ಲಿ, ಏನು ಇಲ್ಲಿ ತನಕ ಕೇಳಿ ಬಂದಿದೆ ಅದಿರೋದೇ ಹಾಗೆ. ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಚಿಕ್ಕ ಪುಟ್ಟ ಕಷ್ಟಗಳು ನಮ್ಗೆ ನಾಲೆಜ್ ಬೇಸ್ಡ್ ಆಗಿರುತ್ತೆ.
ಅಂದರೆ ನಿಮ್ಗೆ ಹೆಂಗಿದೆ ಒಂದು ಚಾಲೆಂಜಸ್ ಬರುತ್ತೆ, ಎಲ್ಲ ನಾಲೆಜ್ ಬೇಸ್ಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ನಾಲೆಜ್ಗೆ ಮೀರಿದ್ದು ಸಿನಿಮಾ ರಿಲೀಸ್ ಅನ್ನೋದು ಏನಿದೆಯಲ್ಲ, ಐ ಫೆಲ್ಟ್ ಅದು ನಮ್ಮ ಜ್ಞಾನಕ್ಕೆ ಮೀರಿದ್ದು ಅಂತ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇಟ್ ಈಸ್ ಮೋರ್ ಆಫ್ ಕಮರ್ಷಿಯಲ್ ಆ್ಯಂಡ್ ಇಟ್ಸ್ ದ ಪೀಪಲ್ ವಿ ಕಮ್ ಅಕ್ರಾಸ್. ನಾವು ಯಾರ್ಯಾರನ್ನ ಭೇಟಿ ಆಗ್ತೀವಿ ಇಲ್ಲೆಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ಗಳು ಜಾಸ್ತಿ ಇರುತ್ತೆ. ಇದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ಕಂಪ್ಲೀಟ್ಲಿ. ನೀವು ಏನು ಮಾಡ್ಕೊಂಡಿರ್ತೀರ ನಿಮ್ಮ ಸಿನಿಮಾದಲ್ಲಿ ನಿಮ್ಗೆ ಸಹಜವಾಗಿರಬೇಕು, ಎಲ್ಲ ಭಾವನೆಗಳಿರಬೇಕು, ನಿಮ್ಗೆ ಎಲ್ಲ ಥರದ್ದನ್ನು ಮಿಕ್ಸ್ಡ್ ಆಗಿರಬೇಕು. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ಲಿ ವೆನ್ ಇಟ್ ಕಮ್ಸ್ ಟು ಕಮರ್ಷಿಯಲ್, ಅದು ತುಂಬಾ ಜನ ಎಸ್ಪೆಷಲಿ ಡೈರೆಕ್ಷನ್ ಅಥವಾ ಡೈರೆಕ್ಟರ್ ಮನೋಭಾವನೆ ಇರೋರು ತುಂಬಾ ಕಷ್ಟಪಡ್ತಾರೆ, ತುಂಬಾ ಕಷ್ಟಪಡ್ತಾ ಇದ್ದೀನಿ. ಸೊ ಅದಿದೆ, ಇಟ್ ರಿಮೇನ್ಸ್ ಇಟ್ಸ್ ದ ಕಮರ್ಷಿಯಲ್ ಆಸ್ಪೆಕ್ಟ್ ಆಫ್ ದ ಸಿನಿಮಾ ಇಸ್ ಲೈಕ್ ದಟ್. ಯಾಕಂತಂದ್ರೆ ಒಂದ್ಸಲಿ ಅದು ಟೇಕ್ ಆಫ್ ಆಗೋ ತನಕ ಅದು ಕಾಣಿಸುತ್ತೆ ಅನ್ಸುತ್ತೆ, ಬಟ್ ದ ಮೊಮೆಂಟ್ ಕಮರ್ಷಿಯಲ್ ಆಸ್ಪೆಕ್ಟ್ ನಿಮ್ಮ ಸಿನಿಮಾ ಕಾಮರ್ಸ್ ನ ಟೇಕ್ ಓವರ್ ಮಾಡ್ಬಿಡುತ್ತೆ ಒಂದ್ಸಲಿ. ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಪಾಯಿಂಟ್ ಆಫ್ ವ್ಯೂ ಕಾಮರ್ಸ್ ನ ಟೇಕ್ ಓವರ್ ಆದಾಗ ಇಟ್ ಇಸ್ ಆಲ್ ಇಟ್ ಫೆನಾಮಿನನ್ ಅದಾದ್ಮೇಲೆ. ಓಕೆ. ಅಂಡ್ ಈಗ ಸಿನಿಮಾಗೆ ಅವೆನ್ಯೂಸ್ ಜಾಸ್ತಿ ಇದೆ, ಅಂದ್ರೆ OTT ಇದೆ, ಸ್ಯಾಟಲೈಟ್ ಇದೆ, ಥಿಯೇಟ್ರಿಕಲ್ ಎಲ್ಲ ಮೂರು ಇದೆ. ಅಂಡ್ ಒಬ್ಬ ಹೊಸ ಫಿಲ್ಮ್ ಮೇಕರ್ ಏನಾದ್ರು ಬಂದು ಇದನ್ನೆಲ್ಲ ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ ವಾಟ್ ಈಸ್ ದ ಈಸಿ ಗೋ ಟು ಸೊಲ್ಯೂಷನ್? ಈಗ ಯು ಹ್ಯಾವ್ ಬೀನ್ ಥ್ರೂ ದಿಸ್ ಜರ್ನಿ ಅಂಡ್ ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಈಗ ಪ್ರಾಬಬ್ಲಿ ಯು ವಿಲ್ ಬಿ ಫಿಗರಿಂಗ್ ಔಟ್ ಯಾವ್ದನ್ನ ಹೆಂಗ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತ. ಬಟ್ ಒಂದು ಸಿನಿಮಾನ ಚೆನ್ನಾಗಿ ಮಾಡ್ಕೊಡೋದಲ್ದೆ ಇದ್ರ ಸ್ಟ್ರಾಟಜಿ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೇಳ್ತಾ ಇದೀನಿ. ತುಂಬಾ ಇದು ನಾವು ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರೋಸೆಸ್ಸು, ಈಗ ನಾನು ಅಲ್ಲಿ ಬಂದಿದ್ದೀನಿ, ಅಲ್ಲಿ ಇದಿದೆ ಅಂತ ಯಾರಿಗೊಬ್ರು ಗೊತ್ತಿದ್ದಾಗ ಅದು ಪ್ರತಿಯೊಬ್ರು ಅದೇ ಪ್ರೋಸೆಸ್ ಅನುಭವಿಸ್ತಾ ಇದೀವಿ. ಅಂದ್ರೆ ಇದು ಕ್ರ್ಯಾಕ್ ಮಾಡೋದೇ ಆಗ್ಲಿ, ಒಂದು OTT ಡೀಲ್ ಕ್ರ್ಯಾಕ್ ಮಾಡೋದೇ ಆಗ್ಲಿ, ಒಂದು ಸ್ಯಾಟಲೈಟ್ ಡೀಲ್ ಕ್ರ್ಯಾಕ್ ಮಾಡೋದೇ ಆಗ್ಲಿ. ಇವಾಗ ನೋಡಿ, ನಮ್ಮ ಕಾಮರ್ಸ್ ಅಲ್ಲಿ ಒಂದು ಸಿಂಡಿಕೇಟ್ ಅಂತ ಇದೆ. ಅಂದ್ರೆ ಕಮರ್ಷಿಯಲ್ ನಾನು ಹೇಳ್ತಾ ಇರೋದು ಡಿಸ್ಟ್ರಿಬ್ಯೂಷನ್ ವಿಚ್ ಇಸ್ ಕಾಮರ್ಸ್ ತುಂಬಾ ವ್ಯಾವಹಾರಿಕವಾಗಿ ಏನಿದೆ ಅದು ತುಂಬಾ ಒಂದು ಒಳ್ಳೆ ಚೆನ್ನಾಗಿರೋ ಸಿಂಡಿಕೇಟ್ ಆಗಿದೆ. ಕರೆಕ್ಟ್. ಹಿಂಗೆ ಇದಾದ್ಮೇಲೆ ಹಿಂಗೆ ಮಾಡ್ಕೋತೀವಿ ಅನ್ನೋದು. ಮತ್ತೆ ಅಲ್ಲಿ ನಿಮ್ಗೊಂದು ಕೆಲವು ಡೆಫಿನೇಷನ್ಸ್ಗಳಿದೆ, ಇದಾಗ್ಲೇಬೇಕು ಇದಾದ್ರೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ವೆರಾಸ್ ದ ಸಿನಿಮಾ ಅಂದ್ರೆ ನಾವು ಹೊಸ ಪ್ರೊಡಕ್ಷನ್ ಹೌಸ್ಗೆ ಇದೆಯಲ್ಲ, ಅದು ಆ ಡೈರೆಕ್ಟರ್ಗೆ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಅದೊಂದು ಇದಕ್ಕೊಂದು ಸಿಂಡಿಕೇಟ್ ಬೇಕು ನಮ್ಗೆ. ವೆರಾಸ್ ಯಾರೋ ಹೊಸಬ್ರು ಬಂದಾಗ ಆತನಿಗೆ ಇದು ಇನ್ನೊಬ್ರು ಅನುಭವಿಸಿದ ಕಷ್ಟ ಅವನಿಗೆ ಆಗ್ಬಾರ್ದು ಅನ್ನೋದೇನಿದೆ, ಅದು ಕಮ್ಯುನಿಕೇಶನ್ ಆಗ್ಬೇಕಾಗಿರೋದು ತುಂಬಾ ಓಪನ್ ಮೀಡಿಯಂ ಅಲ್ಲಿ ಕಮ್ಯುನಿಕೇಟ್ ಆಗ್ಬೇಕು. ಸೊ ಅದರ್ವೈಸ್ ಎಲ್ಲರೂ ಸೇಮ್ ಮಿಸ್ಟೇಕ್ ಮಾಡ್ತಾ ಇದೀವಿ. ನೋಬಡಿ ಈಸ್ ಫೈಂಡಿಂಗ್ ಔಟ್ ದ ಸೊಲ್ಯೂಷನ್, ಎವ್ರಿಬಡಿ ಈಸ್ ಮೇಕಿಂಗ್ ದ ಸೇಮ್ ಮಿಸ್ಟೇಕ್ ಆಗಿ ಓವರ್ ಆಲ್ ಒಂದು ಪ್ರೊಜೆಕ್ಷನ್ ಆಫ್ ಇಂಡಸ್ಟ್ರಿ ಎಲ್ಲೋ ಸ್ವಲ್ಪ ಓಕೆ ನಿಮಗೆ ಕೇಳಿರ್ತೀರಾ, ತಗೋತಾ ಇಲ್ಲ, ಆಗ್ತಾ ಇಲ್ಲ, ಅದೊಂಥರ ಡಿಮೋಟಿವೇಟಿಂಗ್ ಫ್ಯಾಕ್ಟರ್. ಮತ್ತೆ ನಿಮಗೆ ದಟ್ ಈಸ್ ಸಬ್ಕಾನ್ಶಿಯಸ್ಲಿ ಇನ್ಫ್ಲೂಯೆನ್ಸಿಂಗ್ ದ ಡೈರೆಕ್ಟರ್ ಅಂಡ್ ದ ಪ್ರೊಡಕ್ಷನ್ ಹೌಸ್. ಅವರು ತಗೊಳ್ಳೋ ರಿಸ್ಕ್ಗಳಿಗೆ ಇದು ಆಗ್ತಿಲ್ಲ ಅಂತಾನೆ ಬಂದಾಗ ಅವ್ರು ಏನು ಮಾಡೋದಕ್ಕೆ ಅಷ್ಟೊಂದು ಮಾಡಲ್ಲ. ಇದ್ದಿದ್ ಸಾಕಪ್ಪ, ಸೇಫ್ ಆಗಿ ಬಂದ್ಬಿಡೋಣ, ಏನಾಗುತ್ತೋ ನಮ್ಮ ಯಾಕೆ ಬೇಕು ಅನ್ನೋ ತರದೇ ತುಂಬಾ ಆಗೋಗ್ಬಿಡೋದು. ಸೊ ಈ OTT ಆಗಲಿ ಸ್ಯಾಟಲೈಟ್ ಆಗಲಿ ನನ್ನ ಪ್ರಕಾರ ದೇರ್ ಹ್ಯಾಸ್ ಟು ಬಿ ಸಮ್ ಡೆಫಿನೇಷನ್ ಡಿಕ್ಲೇರ್ಡ್. ಅಂದರೆ ಓಪನ್ ಮೀಡಿಯಮಲ್ಲಿ ಬಂದು ಮಾತಾಡಬೇಕು. ಅಫ್ಕೋರ್ಸ್ ಒಂದೊಂದು ಸಿನಿಮಾ ಚೆನ್ನಾಗಿರಲ್ಲ, ಅದು ಅರ್ಥವಾಗೋ ವಿಚಾರನೆ, ಅದು ಯಾರೂ ಅದನ್ನು ಕ್ವಶನ್ ಮಾಡೋಕ್ಕಾಗಲ್ಲ, ಹೋಗೋದು ಇಲ್ಲ. ಬಟ್ ಹಿಂಗಿದೆ ಅಂತ ಒಂದು ಗೊತ್ತಾಗಬೇಕು. ಅದು ಇಲ್ಲದೆ ಏನಿದೆ ಅಂತಾನೆ ಗೊತ್ತಿಲ್ಲದೆ ಮುಂದುವರೆದಿದೆಯಲ್ಲ, ಇಟ್ ಇಸ್ ಜಸ್ಟ್ ಲೈಕ್ ವಾಕಿಂಗ್ ಇನ್ ದ ಡಾರ್ಕ್. ಒಂದು ಕತ್ಲೆಯಲ್ಲಿ ನಡೆದಂಗೆ ಏನು ಆಗತ್ತೆ ಗೊತ್ತಿಲ್ಲ. ಮತ್ತೆ ಎಷ್ಟೊಂದು ಕಡೆ ಎಡವಿರ್ತೀವಿ, ತೊಡವಿರ್ತೀವಿ, ಆಗ್ಬೋದಾಗಿರೋ ಚೆನ್ನಾಗಿರೋದನ್ನು ಬಿಟ್ಬಿಟ್ಟಿರ್ತೀವಿ. ಸೊ ಎಸ್, ಈ OTT ಇನ್ನೊಂದೆಲ್ಲ ಇಟ್ ರಿಮೇನ್ಸ್ ಆಸ್ ಅ ಚಾಲೆಂಜ್ ಕಂಟಿನ್ಯೂಸ್ಲಿ. ದ ಅರ್ಜ್ ಏನು ಅಂತ ಹೇಳಿದ್ರೆ, ಯಾರು ಸಕ್ಸಸ್ಫುಲಿ ಕ್ರ್ಯಾಕ್ ಮಾಡಿದ್ದಾರೆ ಅವ್ರುಗಳು ಅದನ್ನೊಂದು ಚಿಕ್ಕದಾಗೆ ಒಂದು ಐಡಿಯಾ ಕೊಟ್ಟು ಎಲ್ಲರ ಪಬ್ಲಿಕ್ ಮೀಡಿಯಂ ಒಂದು ಚಿಕ್ಕ ಐಡಿಯಾ ಕೊಟ್ರೆ ಮೇ ಬಿ ಇಟ್ ವಿಲ್ ಬಿ ಮೋರ್ ಟು ಮೇಕ್ ಇಟ್ ಎ ಬೆಟರ್ ಕಮ್ಯುನಿಟಿ. ಯಾ, ವಿ ಹ್ಯಾವ್ ಟು ಬಿ ಅ ಕಮ್ಯುನಿಟಿ ಪೀಪಲ್. ಒಂದು ಹಂಪಲ್ಲೋ ಹಳ್ಳದಲ್ಲೋ ಬೀಳ್ತಿದ್ದಾರೆ ಅಂದ್ರೆ ಬಿದ್ದಾಗ ಯಾರಿಗೂ ಟೈಮ್ ಇಲ್ಲ ಎತ್ತಕ್ಕೆ, ಅಯ್ಯೋ ಪಾಪ ಬಿದ್ಬಿಟ್ಟು ಅನ್ಕೊಂಡು ಹೋಗ್ತಿರ್ತಾರೆ. ಬಟ್ ನಾವು ಒಂದಿನ ಬೀಳ್ತೀವಿ, ನಮ್ಗೆ ಎತ್ತಕ್ಕೆ ಪಾಪ ಯಾರ್ದಾರು ಟೈಮ್ ಇಲ್ಲ, ಎಲ್ಲರೂ ಹೋಗ್ತಿರ್ತಾರೆ. ಬಟ್ ಎಲ್ಲರೂ ಕೈ ಹಾಕಿ ಅದನ್ನ ಸ್ವಲ್ಪ ರೆಡಿ ಮಾಡಿದ್ರೆ ರೋಡೇ ಚೆನ್ನಾಗಿ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ದಟ್ ಈಸ್ ಎಷ್ಟು ಚೆನ್ನಾಗಿರೋ ಸಿನಿಮಾಗಳು ಆಲ್ವೇಸ್ ಇಸ್ ಸಮಥಿಂಗ್ ವಿಚ್ ಗಿವ್ಸ್ ಯು ಪಾಸಿಟಿವ್ ಎನರ್ಜಿ. ಎನಿ ವಿಚ್ ಸಿನಿಮಾ ನೀವು ಏನೇ ದೃಷ್ಟಿಕೋನ ಆಯಾಮಗಳಲ್ಲಿ ಹೇಳಿದ್ರು, ಅಂಡ್ ಇಟ್ ಈಸ್ ನನ್ನ ಪ್ರಕಾರ ಒಂದು ವ್ಯಕ್ತಿಯ ಆಯಾಮನ ಒಂದು ಸೆಕೆಂಡಿಗೆ ರಿಲ್ಯಾಕ್ಸ್ ಮಾಡುತ್ತೆ. ನಾನು ಈ ತರ ಅನ್ಕೋತಾ ಇದ್ದೀನಿ ಅಂತ ತುಂಬಾ ಬದುಕ್ತಿರೋ ವ್ಯಕ್ತಿಗೆ ಒಂದ್ ಸೆಕೆಂಡ್ ಹಂಗಲ್ಲ ಹಿಂಗೆ ಅಂತ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಅಂತ ಒಂದು ಇದು ಅಂದ್ರೆ ನಾರ್ಮಲ್ ಲೈಫಲ್ಲಿ ತುಂಬಾ ಜನ ಇವಾಗ ನಮ್ಗೆ ಬೇಡ ಬೇಕು ಅಂತ ಹೇಳಿದ್ರು ಸಿನಿಮಾಗಳು ನೋಡ್ತಾನೆ ಇರ್ತೀವಿ, ಹೆಂಗೆ ಆದ್ರೂ ಬೇರೆ ಬೇರೆ ಮೀಡಿಯಂ ಅಲ್ಲಿ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ. ನಮ್ಮ ಲೋಕಲ್ಲಿ ರೂಟೆಡ್ ಕಲ್ಚರ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೀರಿಯಸ್ಲಿ ಪ್ರತಿಯೊಬ್ಬನು ನಾನು ಅದಕ್ಕೆ ಸೋ ಮೆನಿ ಪ್ಲೇಸಸ್ ಐ ಟೋಲ್ಡ್ ಆಲ್ಸೋ ಎವ್ರಿ ಕನ್ನಡ ಫಿಲಂ ಡೈರೆಕ್ಟರ್ ಇಸ್ ಅ ಸೋಲ್ಜರ್ ಟೈಪ್ ಇವಾಗ. ಸೊ ಹೀಸ್ ಅಂದ್ರೆ ಒಂದು ಅವ್ನು ನೋಡ್ತಾ ಇದ್ದಾನೆ ದಿನ ಅವ್ನ ಕಣ್ಮುಂದೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಅಂದ್ರೂ ಬಂದ್ ಬಾ ಅಂತ ಒಂದು ಆ ಹೂ ಅಂತ ಬರೋದಿದೆಯಲ್ಲ, ಆ ಉಗ್ರ ಹೋರಾಡ್ತಾ ಇದೆ. ಸೊ ಒಂದ್ಸಲಿ ನಮ್ಗೆ ಇಂಥ ವಿಚಾರಗಳು ಕ್ಲಾರಿಫೈ ಆದಾಗ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೋದಾಗಿರೋ
ಅರಿನಾಸು ಡೈಮೆನ್ಷನ್ಸ್ಗಳು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮತ್ತೆ ದೇ ವಿಲ್ ಫಾಲ್ ಇನ್ ಟು ಕಾಂಪಿಟೇಷನ್ ಆಫ್ ಮೇಕಿಂಗ್ ಗುಡ್ ಫಿಲ್ಮ್ಸ್ ರಾದರ್ ದೆನ್ ಓಕೆ ಮೇಕಿಂಗ್ ಇಟ್ ಸಕ್ಸೆಡ್ ಒಂದು ಫಿಲಮ್ ಮಾಡಿ ಹೆಂಗೆ ಪ್ರೊಡ್ಯೂಸರ್ನ ಇದು ಮಾಡೋದು ಹೆಂಗೆ ಇದು ಮಾಡೋದು ಜನನ ಹೆಂಗೆ ಕನ್ವಿನ್ಸ್ ಮಾಡೋದಕ್ಕಿಂತ ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ಮೋರ್ ಕಾನ್ಸಂಟ್ರೇಟ್ ಓಕೆ ನಾವು ಬೇರೆ ಬೇರೆ ಕಲ್ಚರ್ ನಮ್ಮಲ್ಲೇ ಇರೋ ಸಾಕಷ್ಟು ಕಲ್ಚರ್ನ ಇಂಟ್ರೊಡ್ಯೂಸ್ ಮಾಡೋದಾಗ್ಲಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಅದಾಗಬೇಕು. ಸೊ ಒಂದು ಚೆನ್ನಾಗಿರೋ ರೋಡು ಒಂದು ಚೆನ್ನಾಗಿರೋ ಅವೆನ್ಯೂ ಸಬ್ಸ್ಟೆನ್ಸಸ್ಗಳೆಲ್ಲ ಬೇಕು ಫಿಲ್ಮ್ ಮೇಕರ್ಸ್ಗೆ. ಪ್ರಾಬಬ್ಲಿ ಅಂದ್ರೆ ಡೈರೆಕ್ಷನ್ಗೆ ಇಷ್ಟೊಂದೆಲ್ಲ ಚಾಲೆಂಜಸ್ ಇದೆ, ಆಕ್ಟಿಂಗ್ ಅಂತ ಬಂದಾಗ ಅಷ್ಟೊಂದು ಚಾಲೆಂಜಸ್ಗಳಿಲ್ಲ ಕಂಪ್ಯಾರಿಟಿವ್ಲಿ. ಅಂದ್ರೆ ಒಬ್ಬ ಒಳ್ಳೆ ನಟ ಆಗ್ಬೇಕು ಅಂದಾಗ ಪ್ರಾಬ್ಲಿ ಉಗ್ರಂ ಒಂದು ಮಾಡಿ ಸೆಟ್ ಮಾರ್ಕಿಂದ ನೀವು ಆಕ್ಟಿಂಗ್ ಮಾಡ್ಕೊಂಡೇ ಬರ್ಬೋದಿತ್ತು. ಈ ರೆಸ್ಪಾನ್ಸಿಬಿಲಿಟಿ ತಗೊಂಡು ಡೈರೆಕ್ಷನ್ ಮಾಡಿ ಅಫ್ಕೋರ್ಸ್ ಲೈಕ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್. ನಿಮ್ಗೆ ಸಿನಿಮಾ ಇಷ್ಟ ಅದನ್ನ ಮಾಡ್ಬೇಕು ಅಂತಿದ್ರ, ಬಟ್ ಈ ಒಂದು ಜರ್ನಿ ಆದ್ಮೇಲೆ ಮತ್ತೆ ಯು ಹ್ಯಾವ್ ಟು ಕಂಟಿನ್ಯೂ ವಿತ್ ಡೈರೆಕ್ಷನ್ ಅಂತ ಅನ್ಸುತ್ತಾ, ಇಲ್ಲಾಂದ್ರೆ ಈ ಆಕ್ಟಿಂಗ್ ಆರಾಮಾಗಿತ್ತಪ್ಪ ಯಾಕಿದು ಅಂತ ಅನ್ಸುತ್ತಾ? ಬಿಕಾಸ್ ಏನಕ್ಕೆ ಅಂದ್ರೆ ಸುಮಾರು ಜನಕ್ಕೆ ಕೇಳಿದಾಗ ಒಂದ್ ಸಿನಿಮಾ ಮಾಡಿರೋರ್ಗೆ ಕೇಳಿದಾಗ ಆ ಪೇನ್ ಇದೆಯಲ್ಲ ಅಥವಾ ಅಂದ್ರೆ ಆ ಸ್ಟ್ರಗಲ್ ಫೇಸ್ ಇದೆಯಲ್ಲ, ನೀವಾಗ್ಲೇ ಹೇಳಿದಾಗೆ ಸುಮಾರು ಜನಕ್ಕೆ ಮತ್ತೆ ಮೋಟಿವೇಟ್ ಮಾಡಲ್ಲ, ಮತ್ತಿನ್ನೊಂದೇನೋ ಹೆಜ್ಜೆ ಹಾಕ್ಬೇಕು, ಮತ್ತಿನ್ನೊಂದೇನೋ ದೊಡ್ಡದಾಗಿ ಮಾಡ್ಬೇಕು ಅಂತ. ಅದಕ್ಕೆ ಪ್ರೋಟೋಕಾಲ್ಸ್ ಏನಿರುತ್ತೆ ಅಂದ್ರೆ ಸೇಫ್ ಮಾಡ್ಬೇಕು, ಒಂದ್ ಇದಿಷ್ಟು ಮಾಡ್ಕೊಂಡ್ರೆ ಸೇಫ್ ಆಗುತ್ತೆ, ಆಮೇಲೆ ಅಟ್ಲೀಸ್ಟ್ ಮುಂದೆ ಸಿನಿಮಾ ಮಾಡ್ಬೋದು ಅನ್ನೋ ತರ ಆಗ್ಬಿಡುತ್ತೆ. ಅದ್ರಲ್ಲಿ ಅವ್ರ ಕ್ರಿಯೇಟಿವಿಟಿನೇ ಶ್ರಿಂಕ್ ಆಗ್ಬಿಡುತ್ತೆ. ಹೌದು, ಅಲ್ಲ ಮೋಸ್ಟ್ಲಿ ದಟ್ ಈಸ್ ದ ಪಾಯಿಂಟ್ ಆಗ್ತಾ ಇರೋದು ಕೂಡ. ನಿಮಗೆ ಒಂದು ಸಿನಿಮಾ ಚೆನ್ನಾಗಿರೋ ಸಿನಿಮಾ ಸೋತಾಗ ಆ ಡೈರೆಕ್ಟರ್ ಮತ್ತೆ ಲೈಮ್ ಲೈಟಿಗೆ ಬರೋದೇ ಆಗಲಿ ಅಥವಾ ಒಂದು ಕ್ಯಾನ್ವಸ್ ತಿರ್ಗಾ ರಿಯಾಲಿಟಿಗೆ ತರದೇ ಆಗಲಿ, ಇಟ್ ವಿಲ್ ಟೇಕ್ ಲೈಕ್ ಅಟ್ ಲೀಸ್ಟ್ 3 to 4 years. ಯಾಕಂತ ಹೇಳಿದ್ರೆ ಹಿ ಹ್ಯಾಸ್ ಟು ಕೋಪ್ ಅಪ್ ವಿತ್ ವಾಟ್ ಎವರ್ ಹಿಂದೆ ಆಗಿದ್ದನ್ನು ಕೋಪ್ ಅಪ್ ಮಾಡಿಕೊಂಡು ಮುಂದೆ ಅದು ಆಗಲ್ಲ ಅನ್ನೋ ಪ್ರತಿಬಿಂಬನೆ ಇಟ್ಕೊಂಡು ಅದನ್ನ ಕನ್ವಿನ್ಸ್ ಮಾಡ್ಕೊಂಡು ಬರಬೇಕು. ಅದು ಚೆನ್ನಾಗಿರೋ ಸಿನಿಮಾನೋ ಚೆನ್ನಾಗಿಲ್ಲದಿರೋ ಸಿನಿಮಾ ಅದು ಸಹಜವಾಗಿ, ಬಟ್ ಯಾವಾಗ ಚೆನ್ನಾಗಿರೋ ಸಿನಿಮಾಗಾಗತ್ತಾ ಅದಾಗುತ್ತೆ ಅವಾಗ ವಿ ಆರ್ ಲೂಸಿಂಗ್. ಅಂದ್ರೆ ಒಂದು ಸೆಟ್ ಆಫ್ ಆಡಿಯನ್ಸ್, ಅಂದ್ರೆ ನಾನು ಅದನ್ನ ಯಾಕೆ ಲೂಸಿಂಗ್ ಅಂತ ಹೇಳ್ತೀನಿ ಅಂದ್ರೆ ಒಳ್ಳೊಳ್ಳೆ ಕತೆಗಳು ಕೇಳೋದು ಎಲ್ಲರೂ ಹಕ್ಕು, ಮಜವಾಗಿರೋದು ಎಲ್ಲರೂ ಹಕ್ಕು ಅಂತ. ಸೊ ಎಲ್ಲೋ ಒಂದು ಚೆನ್ನಾಗಿರೋ ಕತೆಗಾರ ಎಲ್ಲೋ ಮಿಸ್ ಆಗ್ತಾ ಇದೆ, ಅವ್ನು ಹೇಳಿದ ಕತೆ ಕೇಳಬೇಕಾಗಿತ್ತು. ಈಗ ನಾವು ಎಷ್ಟೊಂದು ಮಿಸ್ ಮಾಡ್ಕೋತೀವಿ, ಎಷ್ಟೊಂದು ಫಿಲ್ಮ್ ಡೈರೆಕ್ಟರ್ಸ್ಗಳ ಕತೆನ ಸಿನಿಮಾಗಳನ್ನ ಓವರ್ ಆಲ್ರೆಡಿ ಇನ್ ಲೈಮ್ ಲೈಟ್ ಅವ್ರ ಸಿನಿಮಾಗಳನ್ನ ನಾವು ವೆಯ್ಟ್ ಮಾಡೇ ಮಾಡ್ತೀವಿ. ಸೊ ಈ ಅಂದ್ರೆ ಹೊಸದಾಗಿರೋ ಕೆಲವು ಸಿನಿಮಾ ಮೇಕರ್ಸ್ಗಳು ಆತರ ಇದಾರೆ ಮತ್ತೆ ಅವ್ರು ಮಿಸ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ಸಹಜವಾಗಿ ಅನ್ಸೋದೇನು ಅಂತ ಹೇಳಿದ್ರೆ ಫೈಟಿಂಗಿಗೆ ಎಲ್ರಿಗೂ ಅದೇ ಹೇಳಿದ್ನಲ್ಲ, ಎವ್ರಿಬಡಿ ಈಸ್ ಲೈಕಿಂಗ್ ಟು ಫೈಟ್. ನಾನು ಫೈಟ್ ಮಾಡಬಾರ್ದು ಅನ್ನೋ ಉದ್ದೇಶ ಅಂತೂ ಯಾರಿಗೂ ಇಲ್ಲ. ಇಲ್ಲೆಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ಆ ಫೈಟಿಂಗ್ ಆದ್ಮೇಲೆ ಆ ಸೋಲು ಅಥವಾ ವಡವರ್ ಆ ಫೈಟಿಂಗ್ ತಕ್ಕಂಗೆ ಪ್ರತಿಫಲ ಸಿಗದಿದ್ದಾಗ ಇಟ್ ರಿಯಲಿ ಬಿಕಮ್ಸ್ ವೆರಿ ಡಿಮೋಟಿವೇಟಿಂಗ್. ಯಾಕೆ ಬೇಕು ಇಷ್ಟು ಫೈಟ್ ಮಾಡಬೇಕು, ಬೇಡ ಏನಾದ್ರು ಸ್ವಲ್ಪ ಈ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ, ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋಣ ಲೈಫ್. ಮತ್ತೆ ನಿಮ್ ಸರೌಂಡಿಂಗ್ ಸರ್ಕಲ್ ಹೇಳ್ಬಿಡ್ತಾರೆ, ಬೇಕಾ ಇಷ್ಟೊಂದೆಲ್ಲ ಫೈಟ್ ಮಾಡ್ಬೇಕಾ? ಯಾಕಂದ್ರೆ ಅವ್ರಿಗೆ ನಮ್ ಫೈಟ್ ಗೊತ್ತಿರುತ್ತೆ, ಮತ್ತೆ ಎಟ್ ದ ಸೇಮ್ ಟೈಮ್ ಆ ಫೈಟಿಗೆ ಬೇಕಾಗಿರೋ ಸಪೋರ್ಟ್ ಸಿಗ್ತಾ ಇದೆಯಾ ಇಲ್ವಾ ಅದು ಗೊತ್ತಿರಲ್ಲ. ಸೊ ಅವ್ರೇನ್ ಹೇಳ್ತಾರೆ, ಬೇಡ ಅಷ್ಟೊಂದು ನೀನು ಫೈಟ್ ಮಾಡ್ತಾರೆ, ಸ್ವಲ್ಪ ಈಸಿಯಾಗಿ ರಿಲ್ಯಾಕ್ಸ್ ಆಗಿ ಯಾಕೆ ಇಷ್ಟು ತಲೆ ಕೆಡ್ಸ್ಕೋಬೇಕು ಅಂತ. ಬಟ್ having said everything, it's just like a coffee and chocolate combination. ನೀವು ಒಂದ್ಸಲಿ ಒಂದು ಸಿನಿಮಾ ಅದು ಗೆಲುವು ನಿಮಗೆ ಕೊಡೋ ಉತ್ತೇಜನ, ನಿಮಗೆ ಕೊಡೋ ನಂಬಿಕೆ ಇದೆಯಲ್ಲ, ಇಟ್ ಈಸ್ ಅದೊಂಥರ ಪ್ರೈಸ್ಲೆಸ್ ಅದು. ಓಕೆ, ಈಗ ಒಂದು ಒಳ್ಳೆ ಸಿನಿಮಾ ಮಾಡಿ ಈಗ ಲವ್ ಮ್ಯಾಟರ್ನ ರಿಲೀಸ್ ಮಾಡ್ಬೇಕಾದ್ರೆ ಇದ್ರದ್ದೊಂದು ಸೆಟ್ ಆಫ್ ಪ್ರೋಟೋಕಾಲ್ಸ್, ಡಾರ್ಕ್ ಸ್ಪೇಸಸ್ ಅನ್ನೋದನ್ನ ಐಡೆಂಟಿಫೈ ಮಾಡಿರ್ತಾರಲ್ವಾ, ಮುಂದಿನ ಸಿನಿಮಾ ಮಾಡ್ಬೇಕಾದ್ರೆ ಈ ಒಂದು ಸ್ಪೇಸಸ್ ಗಳನ್ನ ಫಿಲ್ ಮಾಡೋದು ಈಸಿನಾ? ನಿಮಗೆ ಐ ಮೀನ್ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ತುಂಬಾ ನಾಲೆಜ್ ಡೆವಲಪ್ ಆಗ್ಬಿಡುತ್ತೆ, ವಿಚ್ ವಿ ವೇರ್ ವೆರಿ ಅಮೆಚೂರಿಶ್ ಅಂತ ಹೇಳ್ಬೋದು. ನಮ್ಮ ಇದರಲ್ಲಿ ನಾವು ಒಬ್ಬ ಡೈರೆಕ್ಟರ್ ಅಂಡರಲ್ಲಿ ಕೆಲಸ ಮಾಡಿದಾಗ ಅಥವಾ ಒಬ್ಬ ಆಕ್ಟರ್ ಆಗಿ ಕೆಲಸ ಮಾಡಿದಾಗ ಅದ್ರ ಜ್ಞಾನನೇ ಇರಲ್ಲ. ಆಕ್ಟರ್ಸ್ ಆಸ್ ಟೋಲ್ಡ್ ಸ್ವಲ್ಪ ಆಸ್ ಕಂಪೇರ್ ಟು ಅ ಡೈರೆಕ್ಟರ್ ಸ್ವಲ್ಪ ಸೇಫ್ ಝೋನು ಇಷ್ಟಿರುತ್ತೆ, ಮತ್ತೆ ಕೆಲವು ಅರೇಂಜ್ಮೆಂಟ್ಸ್ಗಳು ಚೆನ್ನಾಗಿರುತ್ತೆ ಅವ್ರಿಗೆ ಆಕ್ಟರ್ ಆದಾಗ. ಅದೇ ಡೈರೆಕ್ಟರ್ ಅಂತ ಬೆಳೆದಾಗ ಅವನು ಹಿ ಈಸ್ ಎವ್ರಿಥಿಂಗ್. ನಿಮಗೆ ಈ ಲಾಸ್ಟ್ ಯೂನಿಟ್ ಬಾಯ್ ಅಥವಾ ವಡವರ್ ದ ಲಾಸ್ಟೆಸ್ಟ್ ಕೆಲಸ ಇಂದ ಹಿಡಿದು ಟಾಪೆಸ್ಟ್ ಕೆಲಸ ಒಬ್ಬ ಡಿಸ್ಟ್ರಿಬ್ಯೂಟರ್ ಜೊತೆಗೂ ತಲೆ ಹಾಕಿ ಇಲ್ಲ ಇಲ್ಲಿ ಬೇಡ ಇಲ್ಲಿ ಅಂತ ಹೇಳೋದನ್ನು ಚೆನ್ನಾಗಿ ಅರ್ಥ ಆಗಿರೋದು ಏನು ಅಂತ ಹೇಳಿದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಗಳಲ್ಲಿ ನಾವು ಹೆಂಗ್ ಪ್ರಿಪೇರ್ ಆಗ್ಬೇಕು ಅನ್ನೋದೊಂದು, ಹೆಂಗೆ ನಮ್ಗದು ಗೊತ್ತೇ ಇಲ್ದಿರೋ ವಿಚಾರಗಳನ್ನ ಹೆಂಗೆ ಹ್ಯಾಂಡಲ್ ಮಾಡಿ. ಮತ್ತೆ ಇಲ್ಲಿ ಕೆಲವು ಸಲ ಏನಾಗೋಗ್ಬಿಡ್ತೀವಿ ಅಂತ ಹೇಳಿದ್ರೆ ವಿ ಟೇಕ್ ಕಾಲ್ಸ್, ಹೇಳಿದ್ನಲ್ಲ ಕತ್ಲಲ್ಲಿ ನಡೀತಾ ಇರ್ಬೇಕಾದ್ರೆ ಎಲ್ಲೋ ಒಂದು ಗೊತ್ತಿಲ್ದಿರೋ ಗೋಡೆಗೆ ಡಿಕ್ಕಿ ಹೊಡ್ಕೋತೀವಿ, ಅಲ್ಲಿಂದ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಇದು ಮಾಡಬಾರ್ದಾಗಿತ್ತು ನಾವು. ಇದರಿಂದ ಈಗ ನನ್ನ ಕೆಲವು ಸಿನಿಮಾಗಳ್ಕೆಲ್ಲಕ್ಕೆ ನಿಮಗೆ ಸಾಕಷ್ಟು ಕಾರಣಗಳಿರುತ್ತೆ, ಸೋಲಕ್ಕೂ ಅಷ್ಟೇ ಈಕ್ವಲ್ ನಂಬರ್ ಆಫ್ ಕಾರಣಗಳಿರುತ್ತೆ. ಯಾವಾಗ ನಿಮಗೆ ಗೊತ್ತಿಲ್ದಿರೋ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಲ್ಲೆಲ್ಲೋ ಒಂದ್ ಕಡೆ ಯು ಫೀಲ್ ಓಕೆ ಡಿವೇಟ್ ಆಗ್ತಾ ಇದೆ, ಶ್ರಿಂಕ್ ಆಗ್ತದೆ, ನನ್ನ ಎನರ್ಜಿ ಎಲ್ಲ ಬೇರೆ ಕಡೆ ಹೋಗ್ಬೇಕಾಗಿತ್ತು ಅಂತ. ಸೊ ಈ ಎನರ್ಜಿ ಎಲ್ಲಿಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದಿದೆಯಲ್ಲ ಅದು ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಇದು ಬೇಕಾದ್ರೆ ಇಷ್ಟು ಮಾತ್ರ ಮಾಡ್ಬೇಕು ನಾನು ಅಂತ ಆಲೋಚನೆ ಏನಿರುತ್ತಲ್ಲ, ಅದಕ್ಕೆ ಯು ವಿಲ್ ಗೆಟ್ ಅ ಮೈಂಡ್ ಸೆಟ್. ಎಸ್,
ಬೇರೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಾಗ ನಾವು ಸಿನಿಮಾ ಮೇಕಿಂಗ್ ಹೆಂಗೆ ಗೊತ್ತಿರುತ್ತೆ, ಅದನ್ನ ಔಟ್ಪುಟ್ ಫಸ್ಟ್ ಕಾಪಿ ತನಕ ಮಾತ್ರ ನಮ್ಗೆ ಗೊತ್ತಿರುತ್ತೆ. ಫಸ್ಟ್ ಕಾಪಿಯಿಂದ ಆಚೆ ಇಟ್ಸ್ ಅ ಪ್ರಾಕ್ಟಿಕಲ್ ಪ್ರಪಂಚ. ಅದು ಒಬ್ಬ ಡೈರೆಕ್ಟರ್ ಅವನ ಮೊದಲನೇ ಸಿನಿಮಾ ಆದ್ಮೇಲೆ, ಇಲ್ಲ ಒಬ್ಬ ಪ್ರೊಡ್ಯೂಸರ್, ಇಲ್ಲ ಒಬ್ಬ ಆಕ್ಟರ್, ಅದು ಮೊದಲನೇ ಸಿನಿಮಾ ರಿಲೀಸ್ ಹಂತದಲ್ಲೇ ಗೊತ್ತಾಗೋದು. ದಟ್ ಇಸ್ ದ ಫ್ರೂಟ್ ಆಫ್ ಇಟ್. ಓಕೆ. ಅಂಡ್ ರೀಸೆಂಟ್ ಆಗಿ ನೀವು ಮೀಡಿಯಾಗೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಕೂಡ ನೋಡಿದೆ ನಾನು. ಅಂದ್ರೆ ಸಿನಿಮಾ ಮಾಡದೇ ಒಂದು ಬ್ಯಾಟಲ್ ಆದ್ರೆ ಪ್ರಮೋಷನ್ ಮಾಡ್ಬೇಕಾದ್ರೆ ಕೆಲವು ಆರ್ಟಿಸ್ಟ್ಗಳು ಬರಲ್ಲ, ಮತ್ತೆ ಅದನ್ನೆಲ್ಲ ಹಿಡಿದು ಒಬ್ಬ ಡೈರೆಕ್ಟ್ರು ಅಫ್ಕೋರ್ಸ್ ಅದನ್ನೆಲ್ಲವೂ ಸ್ಯಾಟಿಸ್ಫೈ ಮಾಡಿ ಆಡಿಯನ್ಸ್ಗೆ ತಲುಪಿಸಿ ಕೊನೆಗೆ ಅದು ಗೆದ್ರು ಸೋತ್ರು ಅದರ ಕ್ರೆಡಿಟ್ಸ್ ಅಥವಾ ಅದ್ರದ್ದೇನೇ ಒಂದು ಹೊಣೆನ ಡೈರೆಕ್ಟರ್ ತಗೋತಾರೆ. ಸೊ ಇಲ್ಲಿ ಏನ್ ಅಂದ್ರೆ ವೈಸ್ ಇಸ್ ನಾಟ್ ಹ್ಯಾಪನಿಂಗ್ ಅಂದ್ರೆ ಸಕ್ರಿಯವಾಗಿ ಯಾಕೆ ಅದೆಲ್ಲ ನಡೀತಿಲ್ಲ? ನಿಮ್ದು ಮೀಡಿಯಾ ಬೈಟ್ ನೋಡಿದಾಗ ನೀವು ಅದೇ ಹೇಳಿದ್ರಿ, ಸುಷ್ಮಿತಾ ಅವರು ಪ್ರಮೋಷನ್ಸ್ಗೆ ಬರ್ತಿಲ್ಲ, ಸಲಿ ಕರೆದ್ವಿ ಹಾಗೆ ಹೀಗೆ ಅಂತೆಲ್ಲ. ವೈಸ್ ಇಸ್ ನಾಟ್ ಹ್ಯಾಪನಿಂಗ್ ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಒಂದು ಕಾಮನ್ ಆಸ್ಪೆಕ್ಟ್ಸ್ ನಮಗೆಲ್ಲ ಏನು ಅನಿಸ್ಬೇಕು ಏನು ಇಲ್ಲ ನಮ್ಮಲ್ಲಿ ಅಂತಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ, ಒಂದು ಸಿನಿಮಾ ಇಟ್ ಈಸ್ ನೆವರ್ ಒನ್ ಪರ್ಸನ್ಸ್ ಜಾಬ್. ಆ ಥರ ಯಾವತ್ತೂ ಎಲ್ಲೂ ಯಾರು ಡಿಫೈನ್ ಮಾಡ್ಕೊಂಡಿಲ್ಲ ಈ ಸಿನಿಮಾ ನನ್ನಿಂದ ಗೆಲ್ತು, ನನ್ನಿಂದ ಅಂತ. ಅದು ಒಂದು ಚಾರ್ಜ್ ತೊಗೋಬೋದಾಗಿರೋದು ಅಥವಾ ಆ ಒಂದು ಹೊಣೆ ತೊಗೊಳಕ್ಕಾಗ್ತಾ ಇರೋದು ಇವತ್ತು ಡೈರೆಕ್ಟರ್ ಒಬ್ಬ ಮಾಡ್ತಾ ಇರೋದ್ರಿಂದ. ಸೊ ಸಿನಿಮಾ ಅಂತ ಹೇಳಿದಾಗ ಒಂದು ಕಲೆಕ್ಟಿವ್ ಎಫರ್ಟ್ ನಮಗೆ ಬೇಕೇ ಬೇಕು. ಇವಾಗ ಕೆಲವುದು ನಮ್ಮ ಪ್ರೊಸೀಜರ್ಸ್ಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಕೆಲವು ಬಾಯಿ ಮಾತಲ್ಲಿ ನಡೆದೋಗಿರುತ್ತೆ, ಕೆಲವುದು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆದಿರುತ್ತೆ, ಕೆಲವುದು ಒಂದು ಒಳ್ಳೆ ಕೆಮಿಸ್ಟ್ರಿಗಳ ಜೊತೆ ನಡೆದಿರುತ್ತೆ. ಸೊ ಒಂದು ಸಿನಿಮಾ ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ನಾವು ಎಲ್ಲ ಹೇಳಿರ್ತೀವಿ, ಎಲ್ಲ ಆಸ್ಪೆಕ್ಟ್ಸ್ಗಳು ಕಮ್ಯುನಿಕೇಟ್ ಆಗಿರುತ್ತೆ. ಯಾರಿಗೂ ನಮ್ಮ ಜೊತೆ ಇಲ್ಲದೇ ಇರೋ ಥರ ಏನಿರಲ್ಲ. ಅಂದರೆ ಗೊತ್ತಿಲ್ಲದೆ ಏನು ಶೂಟ್ ಮಾಡಿಲ್ದಿರೋದಿಲ್ಲ, ಗೊತ್ತಿಲ್ಲದೆ ಏನು ನಡೆದಿರೋದಿಲ್ಲ, ಟೈಮ್ ಟು ಟೈಮ್ಲಿ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಬಟ್ ಕೆಲವು ಏನಾಗ್ತಾರೆ ಅಂದರೆ, ಇವಾಗ ಒಂದು ಪೇಸ್ ಆಫ್ ಲೈಫಲ್ಲಿ ಇದ್ದವ್ರು ಒಂಚೂರು ಪೇಸ್ ಆಫ್ ಲೈಫ್ ಚೇಂಜ್ ಆದಾಗ ಅವರ ಮೆಂಟಾಲಿಟಿ ಆ ಸಿನಿಮಾ ಟುವರ್ಡ್ಸ್ ಇರುತ್ತಲ್ಲ, ಅದೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಸುಷ್ಮಿತಾ ಅವರ ವಿಚಾರ ಪರ್ಟಿಕ್ಯುಲರ್ ಆಗಿರೋದ್ರಿಂದ ಅವ್ರದ್ದಾಗಿದ್ದೇ ಅದು. ನಾನು ವಿ ವೆರ್ ಇನ್ ವೆರಿ ಗುಡ್ ಟಚ್. ಅವರೇ ಆಗಲಿ, ಎಲ್ಲ ಆರ್ಟಿಸ್ಟ್ಗಳು, ಇವನ್ ಅಚ್ಯುತಣ್ಣ ಆಗಲಿ, ಸುಮನ್ ಮೇಡಮ್ ಆಗಲಿ, ಅನಿತಾ ಭಟ್ರಾಗಲಿ, ಸೋನಲ್ ಆಗಲಿ, ವಿ ವೆರ್ ಆಲ್ ಇನ್ ಗುಡ್ ಟಚ್. ಇವ್ರ ಜೊತೆನೂ ಇಟ್ ವಾಸ್ ಅ ಕಾಮನ್ ಆ ಥರ, ಅಂದರೆ ಈಕ್ವಿಲಿಬ್ರಿಯಂ ಟಚ್. ಅಂದರೆ ಸಿನಿಮಾ ಮಾಡಿದ್ರೆ ಏನೇನು ನಡೀತಾ ಇದೆ ಅಂತ ಕೇಳೋ ಟಚ್ ಇದ್ದೇ ಇರುತ್ತೆ. ಏನೋ ಪೇಸ್ ಆಫ್ ಲೈಫಲ್ಲಿ ಒಂದು ಸ್ವಲ್ಪ ಒಂದು ಸಡನ್ ಆಗಿ ಮೇಲ್ಗಡೆ ಹೋಗೋ ಥರ ಏನೋ ಒಂದು ಇದು ಸಿಗುತ್ತೆ. ಎಲ್ಲ ವ್ಯಕ್ತಿಗೂ ಅದು ಆಗ್ಬೇಕು. ಯಾಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಆ ಪ್ರೊಸೆಸ್ಸಲ್ಲಿ ಇದ್ದಾಗ ದ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್, ನಿಮ್ಗೆ ಅದಾಗಲೇ ಬೇಕಾಗಿರಕತ್ತೆ. ಸೊ ಒಂಚೂರು ಆ ಕಡೆ ಹೋದಾಗ ಒಂದು ಆಲೋಚನೆ ಮಾಡೋ ರೀತಿ, ನಾನೆಲ್ಲೋ ಬೇರೆ ಇದ್ದೀನಿ, ಇದೇನೋ ಬೇರೆ ಅನ್ನೋದು ಒಂದು ಆಗಬಹುದು. ಅಥವಾ ನಮ್ಮ ಕಮ್ಯುನಿಕೇಶನ್ಗೆ ಅವ್ರು ಸಿಕ್ಬಿಟ್ಟಿದ್ರೆ ಇದಿದೆ ಅಂತ ನಾನು ಹೇಳ್ಬೋದು. ಇವಾಗ ನಾನು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಪ್ರೊಬ್ಯಾಬಿಲಿಟಿ ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ನಾನು ಊಹೆಗಳೇ ಮಾಡಬೇಕು, ಹಿಂಗಾಗಿರ್ಬೋದೇನೋ ಅಂತ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಈ ಸಿನಿಮಾ ಪ್ರಮೋಷನ್ನು ಅಂತ ಬಂದಾಗ ಅವ್ರು ಹೆಂಗೆ ಬಿಂಬಿಸ್ಕೊತಾ ಇದ್ದಾರೆ ಅಂತ ಪಬ್ಲಿಕ್ ಮೀಡಿಯಮಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಇವತ್ತು ನಾವು ಯಾವ್ದು ಮುಚ್ಚಿಡೋಂಥದ್ದಿಲ್ಲ, ಹೇಳ್ದಿರೋಂಥದ್ದಿಲ್ಲ. ಅವರ ಬಿಂಬನೆ ಎಲ್ಲ ತುಂಬಾ ಚೆನ್ನಾಗೇ ಬಂದಿದೆ. ಅವ್ರ ಕ್ಯಾರೆಕ್ಟರ್, ಒಂದು ಸಾಂಗೇ ಆಗಲಿ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ಜನಗಳು. ಅದೆಲ್ಲ ಆದ್ಮೇಲೆ ಇವತ್ತು ಸಿನಿಮಾನು ಜನ ಒಳ್ಳೆ ರೀತಿಲಿ ರಿಸೀವ್ ಮಾಡ್ತಾ ಇರಬೇಕಾದಾಗ ನಾವು ಆ ಮಟ್ಟಕ್ಕೂ ಹೋಗಿ ಅವರ ಪ್ರಯತ್ನ ಪಟ್ವಿ, ಒಂದ್ಸಲಿ ಕನೆಕ್ಟ್ ಆಗೋಣ ಅಂತ. ನಮಗೆ ಗೊತ್ತಿದ್ದ ದಾರಿಗಳಲ್ಲಿ, ನಮಗೆ ಸಿಕ್ಕಿದ್ದ ಗೈಡೆನ್ಸ್ಗಳಲ್ಲಿ ಮಾಡಿದ್ವಿ. ಸೊ ಎಲ್ಲೋ ಅಲ್ಲೂ ಸಿಗದಿದ್ದಾಗ ಅದೊಂದು ಬೇರೆ ಆಯಾಮ ಪಡ್ಕೋತು. ಅದರ್ವೈಸ್ ಇಟ್ ಇಸ್ ರೀಸನ್ ಇನ್ನೂ ನಿಮಗೂ ಗೊತ್ತಿಲ್ಲ. ರೀಸನ್ ಅದೇ, ಅದೊಂಥರ ಓಪನ್ ಎಂಡೆಡ್ ಆಗಿದೆ. ನನಗೂ ತುಂಬಾ ವಿಚಿತ್ರವಾಗಿದೆ ಅದು ಕೆಲವುದೆಲ್ಲ. ಅದೊಂಥರ ಐ ಮೇ ಗೆಟ್ ಮೋರ್ ಥ್ರಿಲ್ಡ್ ವೆನ್ ಐ ಗೆಟ್ ಟು ನೋ ದ ರೀಸನ್ ಅಂತ ಹೇಳ್ತಾರಲ್ಲ. ಸೊ ನನ್ನ ಲೈಫಲ್ಲಿ ಅದೊಂದು ಇರ್ಬೋದು. ಓಕೆ. ಅಂಡ್ ಈ ನೆಗೆಟಿವ್ಸ್ ಎಲ್ಲ ಒಂದಷ್ಟು ಆ ಕಡೆ ಬಿಟ್ರೆ, ಸಿನಿಮಾ ಈಗ ರಿಲೀಸ್ ಆಗಿದೆ, ಎಲ್ಲಾ ಕಡೆ ಹೇಗೆ ಹೋಗ್ತಿದೆ, ಅಂಡ್ ಈಗ 2ನೇ ವಾರ ಕೂಡ ಕಾಲಿಡ್ತಾ ಇದೆ ಏನು ಕೆಲವೇ ದಿನಗಳಲ್ಲಿ. ಸೊ ಹೇಗೆ ಕಲೆಕ್ಷನ್ ತಗೋತಿದೆ? ಬಿಕಾಸ್ ಏನಕ್ಕೆ ಅಂತಂದ್ರೆ ಇವಾಗ ಗೌರಿ ಗಣೇಶ ಹಬ್ಬ ಎಲ್ಲ ಬೇರೆ ಬಂತು, ಚೆನ್ನಾಗಿ ನಡೀತಾ ಇದೆ. ತುಂಬಾ ಲಕ್ಕಿ ಏನು ಅಂತ ಹೇಳಿದ್ರೆ, ನೀವು ಏನು ಹೇಳಬೇಕು ಅಂತ ಹೊರಟಿದೀವಿ, ನಾವು ಏನು ಹೇಳಬೇಕು ಅಂತ ಹೊರಟಿದೆ ಆಸ್ ಅ ಟೀಮ್, ಅದು ಇನ್ನೊಬ್ರು ನೀನು ಇದನ್ನ ಹೇಳಿದ್ದು ಅಂತ ಹೇಳೋದಾಗಿದೆಯಲ್ಲ, ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋವಂಥ ಕೆಲಸ. ಸೊ ನಮ್ಮ ಸಿನಿಮಾಗೆ ಅದು ತುಂಬ ಎವಿಡೆಂಟ್ ಆಗಿ ಆಗ್ತಾ ಇದೆ. ನೋಡಿರೋ ಆಡಿಯನ್ಸಸ್ಗಳು, ವಿ ಆರ್ ಗೆಟಿಂಗ್ ಅ ಫೇರ್ ಗುಡ್ ಕಲೆಕ್ಷನ್. ನಾನು ಅದನ್ನೇ ಹೇಳ್ತಾರೆ, ಹೌಸ್ಫುಲ್ಗಿಂತ ವಿ ಆರ್ ಹಾರ್ಟ್ಫುಲ್ ಕಲೆಕ್ಷನ್ ಆಗ್ತಾ ಇದೆ ನಮಗೆ ಅಂತ ಯಾವಾಗಲೂ ನಾನು ಹೇಳೋದು. ಎಸ್, ಮೊದಲನೇ ಪ್ರಯತ್ನದಲ್ಲಿ ನಮ್ಗೆ ಇದು ಸಿಗೋದಿದೆಯಲ್ಲ, ಇಟ್ ಇಸ್ ರಿಯಲಿ ಅ ವೆರಿ ವೆರಿ ಗುಡ್. ಆ್ಯಂಡ್ ವೀಕೆಂಡ್ಸಲ್ಲಿ ತುಂಬ ವಿ ಆರ್ ಗೋಯಿಂಗ್ ಲೈಕ್ ಆಲ್ಮೋಸ್ಟ್ ಲೈಕ್ ಅ ಸಾರ್ಟ್ ಆಫ್ ಹೌಸ್ಫುಲ್. ಯಾಕಂದ್ರೆ ಬಿಕಾಸ್ ವಿ ಹ್ಯಾವ್ ದಟ್ ಗುಡ್ ಆಫ್ ಅ ಕಾಸ್ಟಿಂಗ್. ಒಂದು ಅಚ್ಯುತಣ್ಣ ಆಗಲಿ, ಸುಮನ್ ಆಗಲಿ, ಅನಿತಾ ಮೇಡಮ್ ಆಗಲಿ, ದಟ್ ಗುಡ್ ಆಫ್ ಅ ಕಾಸ್ಟಿಂಗ್ ಆಗಿರೋದ್ರಿಂದ ಅದು ಬರ್ತಾ ಇದೆ. ಸಿನಿಮಾ ರೆಸ್ಪಾನ್ಸ್ಗಳು ನಮಗೆ ಸಿಗ್ತಾ ಇರೋದು, ಇಟ್ ಇಸ್ ಜಸ್ಟ್ ಫಿಲ್ಲಿಂಗ್ ಅಪ್. ಅಂದರೆ ನಮಗೆ ನಮ್ಮ ಆಸೆಗಳು ಏನು ನಾವು ಹೇಳಬೇಕು ಅಂತ ಇದ್ವಿ, ಅದು ಕ್ಲೀನಾಗಿ ಕಮ್ಯುನಿಕೇಟ್ ಆಗ್ತಾ ಇದೆ ಅನ್ನೋದೊಂದು ಕ್ಲೀನಾಗಿ ಆಗ್ತಾ ಇದ್ರೆ,
ಜನ ಇದನ್ನ ಕೆಲವು ಕ್ವಶನ್ಸ್ಗಳಿದ್ವು ನಮಗೆ ಈ ಟೈಮಲ್ಲಿ ಈ ಥರದ್ದು ಲವ್ ಸ್ಟೋರೀಸ್ಗಳ, ಬಟ್ ಅದು ನಮ್ದು ರಾಂಗ್ ಅಂತ ಇನ್ ಬಿಟ್ವೀನ್ ಮಧ್ಯದಲ್ಲೇ ಗೊತ್ತಾಗೋಯ್ತು ಬಿಡಿ. ಬೇರೆ ಭಾಷೆ ಸಿನಿಮಾಗಳೆಲ್ಲ ಲವ್ ಸ್ಟೋರೀಸ್ ಮೇಲೆ ಇಟ್ಕೊಂಡಾಗ ಇದು ಮಾಡಿದ್ರು. ಸೊ ವಿ ಆರ್ ವೆರಿ ಹ್ಯಾಪಿ.